Today, the next role of teacher is as an evaluator or as a mentor. See the teacher's role as a evaluator and a mentor. ಶಿಕ್ಷಕನ ಪಾತ್ರ ಒಬ್ಬ ಮಾಪಕನಾಗಿ ಒಬ್ಬ ಶಿಕ್ಷಕನಾಗಿ ಹೇಗೆ ನಿರ್ವಹಿಸ್ತಾನೆ ಅನ್ನೋದನ್ನು ನೋಡೋಣ. The first one is try to recognize your own norms and expectations. Try to recognize your own norms or expectations. Why you have them for these students, who gave them to you, and if they really fit the current classroom situations. Which means you just recognize the norms and expectations of the students and fit them to the current class. If the student is 8th standard, you all teacher fit them to the 8th class and 8th class subjects. If he is a 9th standard student, you fit him to the mastery of all the subject. How many teachers are there in that particular school? ಅಂದರೆ ನಿಮ್ಮ ರೀತಿ ನೀತಿಗಳನ್ನು ಅರಿತುಕೊಳ್ಳಿ. ಒಬ್ಬ ಶಿಕ್ಷಕ ತನಗೆ ನೀಡಿದಂತಹ ರೀತಿ ನೀತಿಗಳನ್ನು ಅರ್ಥಕೊಳ್ಬೇಕು. ಏನು ರೀತಿ ನೀತಿಗಳು? ಸರಿಯಾಗಿ ಶಾಲೆಗೆ ಬರೋದು, ಸರಿಯಾದ ವೇಳೆಗೆ ಪಾಠಗಳನ್ನು ತೆಗೆದುಕೊಳ್ಳೋದು, ವಿದ್ಯಾರ್ಥಿಗಳಲ್ಲಿ ನ್ಯೂನತೆ ಕಂಡು ಬಂದರೆ ಅವುಗಳನ್ನು ಗುರುತಿಸಿ ಮಾರ್ಗದರ್ಶನ ನೀಡೋದು ರೀತಿ ನೀತಿಗಳು. ಹಾಗಾದರೆ ಮಕ್ಕಳು ನಿಮಗಾಗಿಯೇ ಅಥವಾ ನಿಮಗಾಗಿ ಮಕ್ಕಳೇ ಎಂಬುದನ್ನು ಎಲ್ಲ ಶಿಕ್ಷಕರು ಅರಿತಿರಬೇಕು. ಇದು ಅರಿತದ್ದಾದರೆ ಮಕ್ಕಳು ಸದ್ಯದ ತರಗತಿಗೆ ಅರ್ಹರೇ ಎಂಬುದು ಎಲ್ಲ ಶಿಕ್ಷಕರಿಗೆ ಅರಿವಾಗುತ್ತದೆ. ಇಲ್ಲಿ ಒಂದು ಶಿಕ್ಷಕ ಒಬ್ಬ ಗುರುವಾಗಿ ಮಾಡ್ತಾನೆ, ಇನ್ನೊಂದು ಶಿಕ್ಷಕ ಒಬ್ಬ ಮೌಲ್ಯಮಾಪಕರನಾಗಿ ಮಾಡ್ತಾನೆ ಅಂತ ಅರ್ಥ. ಸೆಕೆಂಡ್ ಒನ್ ಈಸ್ ಕೀಪ್ ಎಕ್ಸ್ಪೆಕ್ಟೇಷನ್ ಫ್ಲೂಯಿಡ್ಸ್ ಆ್ಯಂಡ್ ಕರೆಂಟ್ ಆ್ಯಂಡ್ ವರ್ಕ್ ಟು ಶೇರ್ ದೆಮ್ ವಿತ್ ಸ್ಟೂಡೆಂಟ್ಸ್ ರಾದರ್ ದ್ಯಾನ್ ಕೀಪಿಂಗ್ ದೆಮ್ unspoken or believing that the student should discover them ಅಂತ ಅರ್ಥ. Means students have to get an admissions or enter into the classroom with many expectations, with many works. Keep them expecting rather than unspokening ಅಂತ ಅರ್ಥ. ವಿದ್ಯಾರ್ಥಿಗಳ ಜೊತೆ ವಿಷಯಗಳನ್ನು ಹಂಚಿಕೊಳ್ಳಿ ಹೊರತು ಅವರನ್ನು ಮಾತನಾಡದಂತೆ ಮಾಡಬೇಡಿ. ಅರ್ಥ ನೋಡ್ರಿ, ಅನೇಕ ಶಿಕ್ಷಕರು ಪಾಠಗಳನ್ನು ಮಾಡ್ತಾರೆ, ವಿಷಯಗಳನ್ನು ಹೇಳ್ತಾರೆ, ನಿರ್ಗಳವಾಗಿ ಹೇಳ್ತಾರೆ, ಅತಿ ಹೆಚ್ಚು ಕಾಳಜಿಯಿಂದ ಹೇಳ್ತಾರೆ, ಹೆಚ್ಚು ಓದ್ಕೊಂಡು ಬಂದು ಹೇಳ್ತಾರೆ, ಸಂಪನ್ಮೂಲಗಳನ್ನು ಬಳಸಿ ಹೇಳ್ತಾರೆ. ಆದರೆ ಅವರಿಂದ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಥವಾ ಪ್ರಶ್ನೆ ಬರುವಂತೆ ಪ್ರೇರೇಪಿಸೋದಿಲ್ಲ ಅಂತ ಅರ್ಥ. ಹಾಗಾಗಿ ಒಬ್ಬ ಮೌಲ್ಯಮಾಪಕರನ ಕೆಲಸ ಏನಂತಂದರೆ ವಿದ್ಯಾರ್ಥಿಗಳನ್ನು ಪರೀಕ್ಷಿಸಿ, ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಮಾಡಿ, ವಿದ್ಯಾರ್ಥಿಗಳು ಮಾತನಾಡುವಂಥ ಮಾಡಿ, ಪ್ರಶ್ನೆ ಕೇಳುವಂಥ ಮಾಡಿ ಅಂತ ಅರ್ಥ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಬಿ ಕನ್ಸಿಸ್ಟೆಂಟ್ ಅಮಾಂಗ್ ವಾಟ್ ಈಸ್ ಬೀಯಿಂಗ್ ಪ್ರಪೋಸ್ಡ್ ಆ್ಯಸ್ ಅಚೀವೇಬಲ್, the lesson that are provided and the behavior or the outcomes that are evaluated. See, the teacher should have his consistent achievement from 8th to 10th or from his beginning service to the end of the service. Only thing is not the lesson I taught, the behavior I treated and the behavior I evaluated is not the motto. See, lesson teaching is your motto, is your mentoring, and behavior correction is also evaluation, is your character. But consistent that you are maintaining. What is the achievement of the 8th standard
and what is the achievement at the 10th standard. ಒದಗಿಸಿದ ಪಾಠ ಸ್ವಭಾವದ ಮಾಪನ ಅಷ್ಟೇ ಅಲ್ಲದೆ ಅಷ್ಟನ್ನೇ ತಿದ್ದದೆ ಶಿಕ್ಷಕನಾಗಿ ಬೋಧನೆ ಮಾಡೋದಷ್ಟೇ ಅಲ್ಲದೆ ಶಿಕ್ಷಕನಾಗಿ ಪಾಠ ಅಷ್ಟೇ ಅಲ್ಲದೆ ಸ್ವಭಾವಗಳನ್ನು ಮೌಲ್ಯೀಕರಿಸಬೇಕು, ಸ್ವಭಾವಗಳನ್ನು ಗುರುತಿಸಬೇಕು, ಒಳ್ಳೆಯ ಗುಣಗಳನ್ನು ಗುರುತಿಸಬೇಕು ಅಂತಕ್ಕಂಥದ್ದು. ಇದ್ರ ಜೊತೆಗೆ ಸಾಧನೆಗಳನ್ನು ಗುರುತಿಸಬೇಕು, ಸಾಧನೆಗಳನ್ನು ವ್ಯಕ್ತಪಡಿಸಬೇಕು. ಮಕ್ಕಳಲ್ಲಿಯ ಸಾಧನೆ ಯಾವುದು? ಮಕ್ಕಳಲ್ಲಿ ಸಾಧನೆ ಅಂದರೆ ಏನು? ಸೃಜನಾತ್ಮಕತೆ. ಮಕ್ಕಳಲ್ಲಿ ಸಾಧನೆ ಅಂದರೆ ಅಭಿರುಚಿ, ಮನೋಭಾವನೆಗಳು. ಒಂದು ವಿಷಯದಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಸೃಜನಾತ್ಮಕತೆಯನ್ನು, ಅಭಿರುಚಿಯನ್ನು ನಾವು ಸಾಧನೆ ಅಂತ ಕರಿತೀವಿ. ಸೊ ಇಂದಿನ ವಿಷಯದ ಸೃಜನಾತ್ಮಕತೆ, ಅಭಿರುಚಿ, ಮನೋಭಾವ ನಾಳೆಯ ಅವನ ವ್ಯಕ್ತಿತ್ವದ ಸಾಧನೆಗೆ, ವ್ಯಕ್ತಿತ್ವದ ವ್ಯಕ್ತಪಡಿಸುವಿಕೆಗೆ ಅರ್ಹನಾಗಿರ್ತಾನೆ ಮತ್ತು ಅದಕ್ಕೆ ಸಿದ್ಧನಾಗಿರ್ತಾನೆ ಅಂತಕ್ಕಂಥದ್ದು ಅಂತ ಅರ್ಥ. And the fourth one is stress a student's own improvement and progress rather than comparing one student with another. See, we never compare one student with another, or even at home also we never compare the younger with the elder or elder with the younger. You see, more to hate other school students comparison and less to hate his school companions. ಅಂದರೆ ಮಕ್ಕಳಲ್ಲಿ ಏಳಿಗೆಯನ್ನು, ಪ್ರಗತಿಯನ್ನು ನೋಡಬೇಕೆ ಹೊರತು ಒಬ್ಬ ವಿದ್ಯಾರ್ಥಿಯನ್ನು ಇನ್ನೊಬ್ಬ ವಿದ್ಯಾರ್ಥಿಗೆ ಕಂಪೇರ್ ಮಾಡೋದಾಗಲಿ, ಒಬ್ಬ ವಿದ್ಯಾರ್ಥಿಯನ್ನು ಇನ್ನೊಂದು ಶಾಲೆಯ ವಿದ್ಯಾರ್ಥಿ ಕಂಪೇರ್ ಮಾಡೋದಾಗಲಿ, ಒಬ್ಬ ವಿದ್ಯಾರ್ಥಿಯನ್ನು ಅದೇ ಸ್ಕೂಲಿನ ವಿದ್ಯಾರ್ಥಿ ಕಂಪೇರ್ ಮಾಡೋದಾಗಲಿ ಭಾಳ ತಪ್ಪು. ಅದು ಶೈಕ್ಷಣಿಕ ಕುಂಠಿತವೇ ಹೊರತು, ವ್ಯಕ್ತಿತ್ವದ ಕುಂಠಿತವೇ ಹೊರತು ಸಾಧನೆ ಅಲ್ಲ, ಅಥವಾ ಅವನ ಏಳಿಗೆ ಅಲ್ಲ ಅಂತಕ್ಕಂಥದ್ದನ್ನು ಅರಿವಿರಬೇಕು ಅಂತಕ್ಕಂಥ. ಸಾಮಾನ್ಯವಾಗಿ ನೋಡ್ರಿ, ನಾವು ಬೇರೆ ಸ್ಕೂಲ್ ವಿದ್ಯಾರ್ಥಿಗಳ ಜೊತೆಗೆ ಈ ವಿದ್ಯಾರ್ಥಿಗಳನ್ನು ಕೂರಿಸಿದರೆ ಹೆಚ್ಚು ಸಿಟ್ಟು ಬರುತ್ತೆ, ಅಥವಾ ಅದೇ ಸ್ನೇಹಿತರ ಜೊತೆಗೆ ಈ ವಿದ್ಯಾರ್ಥಿಯನ್ನು ಗುರುತಿಸಿದರೆ ಕಡಿಮೆ ಸಿಟ್ಟು ಬರುತ್ತೆ ಅಂತ ಅರ್ಥ. ಹಾಗಾಗಿ ಕಂಪ್ಯಾರಿಸನ್ ಈಸ್ ನಾಟ್ ಪ್ಯಾಟಿಂಗ್ ರಾದರ್ ದ್ಯಾನ್ ದಿ ಅದರ್. ಯಾವಾಗಲೂ ನಾವು ವಿದ್ಯಾರ್ಥಿಗಳನ್ನು ಕಂಪೇರ್ ಮಾಡಬಾರ್ದು ಅಂತಕ್ಕಂಥದ್ದು ಅಂತ ಅರ್ಥ. ಹಾಗಾಗಿ ವಿದೌಟ್ ಕಂಪೇರ್, ನಾವು ಒಂದು ವೇಳೆ ಒಬ್ಬ ಸಚಿನ್ ತೆಂಡೂಲ್ಕರ್ಗಾಗಲಿ, ವಿಶ್ವನಾಥನ್ ಆನಂದ್ಗಾಗಲಿ, ಇನ್ನುಳಿದಂಥ ಯಾವುದೇ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಕಂಪೇರ್ ಮಾಡಿದರೆ ಬೇಜಾರು ಮಾಡ್ಕೊಳೋದಿಲ್ಲ. ಆದರೆ ವ್ಯಕ್ತಿಗಳಿಗೆ, ಶಿಕ್ಷಕರಿಗೆ, ಸ್ನೇಹಿತರಿಗೆ ಕಂಪೇರ್ ಮಾಡಿದರೆ ಸಾಮಾನ್ಯವಾಗಿ ಸಿಟ್ಟು ಬರುತ್ತೆ ಅಂತ ಅರ್ಥ. ನೆಕ್ಸ್ಟ್, ಫಿಫ್ತ್ ಒನ್ ಈಸ್ ಇನ್ವಾಲ್ವ್ ಸ್ಟೂಡೆಂಟ್ಸ್ ಇನ್ ದೇರ್ ಓನ್ ಗೋಲ್ ಸೆಟ್ಟಿಂಗ್ ಆ್ಯಂಡ್ ಇವ್ಯಾಲ್ಯುಯೇಟ್ ಆಫ್ ದೇರ್ ಸೆಲ್ಫ್ ಅಂತ ಅರ್ಥ. We should allow the student to set their own goals, whatever they want to achieve, whatever they want to attain, whatever they want to meet with, that we can set it with their own aspirations. And sometimes you have to evaluate the self. ಅವನ ಸ್ವಭಾವಗಳನ್ನು, ಅವನ ಗುರಿಗಳನ್ನು, ಅವನ ಮೌಲ್ಯಮಾಪನವನ್ನು ಅವನಿಂದಲೇ ಮಾಡಿಕೊಳ್ಳೋಕ್ಕೂ ಮತ್ತು ಜೊತೆಗೆ ನಾವು ಉದ್ದೇಶಗಳನ್ನು ಅರಿತು ಅವನನ್ನು ಮೌಲ್ಯಮಾಪನ ಮಾಡಬೇಕು ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಗುರಿ ಇರ್ತವೆ. ಯಾವುದೇ ವಿದ್ಯಾರ್ಥಿ ಬಯಸ್ಕೊಳ್ಳೋದಾಗಲಿ, ತೆಗಳಿಸ್ಕೊಳ್ಳೋದಾಗಲಿ ಇಷ್ಟಪಡೋಲ್ಲ. ಅವನ ಬೇರೆ ಕಾರಣಗಳಿಂದ ಅವ್ರು ದಡ್ಡನಾಗಿರ್ತಾನೆ, ಬೇರೆ ಕಾರಣಗಳಿಂದ ಅವನು ಶಿಕ್ಷಣದಲ್ಲಿ ಕುಂಠಿತಗೊಂಡಿರ್ತಾನೆ ಹೊರತು ಅವನಿಗೆ ಅವನದೇ ಆಗಿರ್ತಕ್ಕಂಥ ಉದ್ದೇಶಗಳಿರ್ತವೆ. ಹಾಗಾಗಿ ನಾವೇನು ಮಾಡಬೇಕು, ಆ ಉದ್ದೇಶಗಳನ್ನು ಆತನ ವಿದ್ಯಾರ್ಥಿ ಹಂತದ ಮಟ್ಟದಲ್ಲಿ ಅಥವಾ ಅರ್ಥೈಸುವ ಮಟ್ಟದಲ್ಲಿ ಅಥವಾ ಜ್ಞಾನದ ಮಟ್ಟದಲ್ಲಿ ಅವನ ಉದ್ದೇಶಗಳನ್ನು ನಾವು ಗುರುತಿಸಬೇಕು, ಅವುಗಳನ್ನು ಮೌಲ್ಯಮಾಪನ ಮಾಡಬೇಕು, ಅವುಗಳನ್ನು ಗುರಿ ಇಟ್ಟುಕೊಳ್ಳುವಂತೆ ಮಾಡಬೇಕು. ಒಂದೊಮ್ಮೆಲೆ ನಾವು ಇಲ್ಲ ನೀ ದೊಡ್ಡ ಸಾಧನೆಯನ್ನು ಮಾಡೋ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗುತ್ತೆ ಅಂತಕ್ಕಂಥದ್ದು ಅಂತ ಅರ್ಥ. ನೆಕ್ಸ್ಟ್ ಈಸ್ ಯೂಸ್ ದಿ ಪ್ರೋಗ್ರೆಸ್ ಆಫ್ ಗ್ರೂಪ್ಸ್ ಆ್ಯಂಡ್ ಸ್ಟೂಡೆಂಟ್ ಟು ಡಿಟರ್ಮಿನ್ ಪಾಸಿಬಲ್ ಪ್ರೋಗ್ರೆಸ್ rather than setting an universal expectations or ceilings of achievement ಅಂತ ಅರ್ಥ.
always we are expecting the progress from individual student as well as the group students in order to set their universal expectation. See, being an 8th standard students, they have a universal settings, they have universal expectation, they have universal aims and goals of the each class. ವಿದ್ಯಾರ್ಥಿಗಳ ಗುಂಪಿನ ಪ್ರಗತಿ ಮತ್ತು ಪ್ರಗತಿಯ ಸಾಧ್ಯತೆಯನ್ನು ಅರಿಯಬೇಕೇ ಹೊರತು ಸಾಮಾನ್ಯ ಊಹೆಗಳನ್ನು ಮಾಡಕೂಡದು. ನಮ್ಮ ಮಟ್ಟದಲ್ಲಿರ್ತಕ್ಕಂಥ ಊಹೆಗಳನ್ನು ವಿದ್ಯಾರ್ಥಿಗಳ ಬಗ್ಗೆ ಮಾಡಿಕೊಡಬಾರ್ದು. ಯಾಕಂತಂದರೆ ವಿದ್ಯಾರ್ಥಿಗಳ ಒಂದು ಪ್ರಗತಿಯನ್ನು ನಾವು ಗುರುತಿಸ್ಕೊಂಡದ್ದು ನಮ್ಮದು ಆರ್ಧ ಕರ್ತವ್ಯ. ನಾವಿರದ ವಿದ್ಯಾರ್ಥಿಯ ಪ್ರಗತಿಗಳನ್ನು ಗುರುತಿಸಲಿಕ್ಕೆ, ಪ್ರಗತಿಯನ್ನು ಮಾಡಲಿಕ್ಕೆ. ಹಾಗಾಗಿ ವಿದ್ಯಾರ್ಥಿಗಳ ಗುಂಪಿನಿಂದ ಎಕ್ಸ್ಪೆಕ್ಟ್ ಮಾಡಬೇಕು. ವಿದ್ಯಾರ್ಥಿಗಳ ಗುಂಪಿನ ಸಾಧನೆಗಳ ಜೊತೆಗೆ ವೈಯಕ್ತಿಕ ಸಾಧನೆಗಳನ್ನು, ಪ್ರಗತಿಗಳನ್ನು ನೋಡ್ತಾ ಇರಬೇಕು. ಹಾಗಾಗಿ ಊಹೆಗಳನ್ನು ಮಾಡಬಾರ್ದು. ಅವನು ಹಾಗೆ ಮಾಡಬಲ್ಲ, ಅವನು ಸಾಧಿಸಬಲ್ಲ, ಅವನು ತನ್ನ ಗುರಿಯನ್ನು ಮುಟ್ಟಬಲ್ಲ, ಅವನ ಉದ್ದೇಶಗಳನ್ನು ಸಾಧಿಸಬಲ್ಲ ಅಂತಕ್ಕಂತಹ ಊಹೆಗಳನ್ನು, ಎಕ್ಸ್ಪೆಕ್ಟೇಷನ್ಗಳನ್ನು ಶಿಕ್ಷಕರು ಇಟ್ಕೋಬಾರ್ದು. ಆದರೆ ಇಟ್ಕೊಂಡಿದ್ದೇ ಆದಲ್ಲಿ ಅವುಗಳನ್ನು ನಾವು ಪರೀಕ್ಷಿಸಬೇಕು. ಹೌದು, ಅವನ ಸಾಧನೆ, ಅವನ ಗುರಿ ಈಡೇರಿತು ಇರ್ತಕ್ಕಂಥದ್ದನ್ನು ನಾವು ಸ್ವಲ್ಪ ಮಟ್ಟಿಗೆ ಗುರುತಿಸಬೇಕು. ನೆಕ್ಸ್ಟ್ 7th ಪಾಯಿಂಟ್ ಈಸ್ ಫೋಕಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಆನ್ ದಿ ಏರಿಯಾ ಆಫ್ ಕಾಂಪಿಟೆನ್ಸಿ ರಾದರ್ ದ್ಯಾನ್ ದಿ ವೀಕ್ನೆಸ್ ಅಂತ ಅರ್ಥ. See, the duty of the teacher is to concentrate on the competency always rather than the weakness. We cannot concentrate the weakness, rather we can concentrate the ಅಂದರೆ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕತೆಯನ್ನು ನೋಡಬೇಕೇ ಹೊರತು ಅವನ ನಿಸ್ಸಹಾಯಕತೆ ಅಲ್ಲ ಅಥವಾ ಅಶಕ್ತತೆಯನ್ನಲ್ಲ ಅಂತ ಅರ್ಥ. ಸಾಮಾನ್ಯವಾಗಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ವೀಕ್, but we should not concentrate the weakness of the student, rather competence. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಓದುವುದರಲ್ಲಿ ನಿರಾಸಕ್ತಿಯನ್ನು ಹೊಂದಿರುತ್ತಾರೆ, ಬರೆಯುವುದರಲ್ಲಿ ನಿರಾಸಕ್ತಿ ಹೊಂದಿರುತ್ತಾರೆ, ಹೋಮ್ವರ್ಕ್ಗಳನ್ನು ಮಾಡೋದರಲ್ಲಿ ನಿರಾಸಕ್ತಿಯನ್ನು ಹೊಂದಿರುತ್ತಾರೆ. ಆದರೆ ಅವುಗಳನ್ನು ಹೋಗಲಾಡಿಸಿ ನಾವು ಸ್ಪರ್ಧೆ ಮಾಡುವಂತೆ, ಭಾಗವಹಿಸುವಂತೆ, ಅವರನ್ನು ಹುರಿದುಂಬಿಸುವಂತೆ ಸಾಮಾನ್ಯವಾಗಿ ನಾವು ಮಾಡಬೇಕು ಅಂತ ಅರ್ಥ. ಶಿಕ್ಷಕನ ಕೆಲಸ ಫೈಂಡಿಂಗ್ ದಿ ಕಾಂಪಿಟೆನ್ಸಿ ರಾದರ್ ದಿ ವೀಕ್ನೆಸ್ ಅಂತ ಅರ್ಥ. 8th one is communicate positive expectation for every student and verbalize encouragement rather than the compassion ಅಂತ ಅರ್ಥ. Means, what is the attitude of the teacher to expect positive expectation rather than the negative expectation, and even we never compassion the students ಅಂತ ಅರ್ಥ. Our idea is to only concentrate on the what they expect from the teachers, what they expect from the society, and what they expect from the other friends and the surroundings rather than compassion ಅಂತ ಅರ್ಥ. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಕ್ಷಕನಿಂದ, ವಿದ್ಯಾರ್ಥಿಗಳಿಂದ ಮತ್ತು ಅವನ ಸಮಾಜದಿಂದ ಏನನ್ನು ಇಚ್ಛೆ ಪಡ್ತಾನೋ ಅವುಗಳನ್ನು ಉತ್ತೇಜಿಸಬೇಕು ಹೊರತು ಅವನಿಗೆ ಕನಿಕರವನ್ನು ತೋರಿಸಬಾರ್ದು. ಓದುವುದರಲ್ಲಿ ಕನಿಕರತೆಯನ್ನು, ಬರೆಯುವುದರಲ್ಲಿ ಕನಿಕರತೆಯನ್ನು, ಸ್ಪರ್ಧೆಯಲ್ಲಿ ಕನಿಕರತೆಯನ್ನು, ಅವನ ಸಾಧನೆಗಳಲ್ಲಿ ಕನಿಕರತೆಯನ್ನು ತೋರಿಸಬಾರ್ದು. ಅವನು ಜೀವನದಲ್ಲಿ ಏನಾದರೂ ಅಶಕ್ತತೆಯನ್ನು ಹೊಂದಿದರೆ, ಜೀವನದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅವುಗಳಿಗೆ ಕನಿಕರವನ್ನು ತೋರಿಸ್ಬೇಕು ಹೊರತು ಉತ್ತೇಜನಕ್ಕಲ್ಲ ಅಂತ ಅರ್ಥ, ಸಾಧನೆಗಲ್ಲ ಅಂತ ಅರ್ಥ, ಅವನ ಪ್ರಗತಿಗಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ನೆಕ್ಸ್ಟ್ ಈಸ್ 9th, ಇನ್ವಾಲ್ವಿಂಗ್ ಸ್ಟೂಡೆಂಟ್ ಇನ್ ಸಿಟ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ assist them to become more and more equipped in group treatment of each other rather than focusing on the fairness or compelleration ಅಂತ ಅರ್ಥ. ಇಲ್ಲಿ ಗುಂಪಿನಲ್ಲಿ ಸೇರುವಂತೆ ಮಾಡಬೇಕೇ ಹೊರತು, ಗುಂಪಿನಲ್ಲಿ ತರಗತಿಯನ್ನು ಕೇಳಬೇಕೇ ಹೊರತು, ಗುಂಪಿನಲ್ಲಿ ಅವನು ಚಟುವಟಿಕೆಗಳನ್ನು ಮಾಡಬೇಕೇ ಹೊರತು, ಗುಂಪಿನಲ್ಲಿ ತರಗತಿಗಳನ್ನು ಆಲಿಸಬೇಕೇ ಹೊರತು ಅವುಗಳನ್ನು ಪಡೆಯುವಲ್ಲಿ ಬಲವಂತಿಕೆ ಇರಬಾರ್ದು, ಹೊಗಳಿಕೆ ಇರಬಾರ್ದು, ಸೊಗಸುತನ ಮಾಡಬಾರ್ದು, ಕಂಪ್ಯಾಷನ್ಗಳನ್ನು ಮಾಡಬಾರ್ದು, ಅವನನ್ನು ಬಲಪಡಿಸಬಾರ್ದು, ಅವನನ್ನು ಬೇರ್ಪಡಿಸಬಾರ್ದು.
ಅಥವಾ ಆ ಸ್ವಭಾವದಿಂದ ಅವನನ್ನು ಹೊರಗಿಡಬಾರ್ದು ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಜೊತೆ ಮಾಡುವಂತೆ, ಶಿಕ್ಷಕರ ಜೊತೆ ಮಾಡುವಂತೆ, ಲರ್ನಿಂಗ್ ಬೈ ಡೂಯಿಂಗ್, ಲರ್ನಿಂಗ್ ಬೈ ಟುಗೆದರ್, ಲರ್ನಿಂಗ್ ಬೈ ಕಂಪ್ಯಾನಿಯನ್, ಲರ್ನಿಂಗ್ ಬೈ peer, learning by experimentation, learning by playing. ಕೊನೆಯದಾಗಿ 10th one is provide a good model of students by monitoring non-verbal behaviors. Usually students used to do non-verbal behaviors by abusing the student, by cheating the student, by scratching the others notebooks or others physical and all these things. So in order to maintain those non-verbal behaviors, only to monitor it in order to get the good model of the students. Because sometimes if you abuse or if you punish the arrogant students like non-verbal behavior students, they will take the revenge out of it. They will become the against towards the teachers ಅಂತ ಅರ್ಥ. ಮೀನ್ಸ್ ದಡ್ಡ ವಿದ್ಯಾರ್ಥಿಗಳು, ಕಿಡಿಗೇಡಿತನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ, ಅಸಭ್ಯತೆ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ, ವರ್ತನೆಗಳ ವ್ಯತ್ಯಾಸಗಳು ಕಂಡುಬಂದಂಥ ವಿದ್ಯಾರ್ಥಿಗಳನ್ನು ನಾವು ಒಬ್ಬ ಉತ್ತಮ ಆದರ್ಶ ವಿದ್ಯಾರ್ಥಿಯನ್ನಾಗಿ ಮಾಡಬೇಕಾಗಿತ್ತಂತಂದರೆ ಓನ್ಲಿ ನಾವೇನು ಮಾಡಬೇಕು, ಅವರನ್ನು ಶಿಕ್ಷಕನಂತೆ ಅರ್ಥ ಮಾಡ್ಕೊಂಡು ಗುರುತಿಸಬೇಕು. ಅವುಗಳನ್ನು ನಾವು ಸೂಕ್ಷ್ಮವಾಗಿ ತಿಳುವಳಿಕೆ ಹೇಳೋದ್ರ ಮೂಲಕ, ಜ್ಞಾನವನ್ನು ವ್ಯಕ್ತಪಡಿಸೋದ್ರ ಮೂಲಕ, ಅವುಗಳಿಗೆ ಭಾಳ ಆತ್ಮೀಯವಾಗಿ ಹೇಳೋದ್ರ ಮೂಲಕ ಅವುಗಳನ್ನು ಹೋಗಲಾಡಿಸ್ಬೇಕೆ ಹೊರತು ಅವುಗಳಿಗೆ ಪನಿಷ್ಮೆಂಟ್ ಕೊಡಬಾರ್ದು ಅಂತ ಹೇಳೋದ್ರ ಮೂಲಕ ಒಬ್ಬ ಶಿಕ್ಷಕನಾಗಿ ಫೆಸಿಲಿಟೇಟರ್ ಆಗಿ ಹೆಂಗೆ ವರ್ಕ್ ಮಾಡ್ತಾನೆ, ಮೆಂಟರ್ ಹೆಂಗೆ ವರ್ಕ್ ಮಾಡ್ತಾನೆ ಅಂತಕ್ಕಂಥದ್ದನ್ನು ಇವತ್ತು ಡಿಟೇಲಾಗಿ ತಿಳ್ಕೊಂಡ್ರಿ. ಥ್ಯಾಂಕ್ ಯು.